ಬಿಗ್ ಬಾಸ್ ಸೀಸನ್ 12 ಮುಗಿದು ಕೇವಲ 4 ತಿಂಗಳು ಮಾತ್ರ ಆಯಿತು. 12ರ ಗಿಲ್ಲಿಯ ವಿಜೇತದ ಹವಾ ಕೂಡ ಇನ್ನೂ ಆರಿಲ್ಲ. ಆದರೆ ಕಲರ್ಸ್ ಕನ್ನಡದಿಂದ ಈಗಾಗಲೇ ಬಿಗ್ ಬಾಸ್ ಸೀಸನ್ 13 ಎಂಬ ಕರ್ನಾಟಕದ ಹಬ್ಬದ ಪ್ರೋಮೋವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಬಾರಿ ಬೇಗನೆ ಶುರುವಾಗಲಿದೆ ಅಂತ ಈ ಪ್ರೋಮೋದಲ್ಲಿ ಕ್ಯಾಪ್ಷನ್ ಕೂಡ ಇದೆ. ಬಿಗ್ ಬಾಸ್ ಅನ್ನೋ ಶೋಗೆ ಟಕ್ಕರ್ ಕೊಡುವಂಥ ಶೋ ಕನ್ನಡದಲ್ಲಿ ಇನ್ನೂ ಬಂದಿಲ್ಲ. ಈ ಶೋಗಾಗಿ ಇಡೀ ಕರ್ನಾಟಕವೇ ಕಾಯ್ತಾ ಇದೆ. ಈ ಬಾರಿ ಶೋ ಬೇಗನೆ ಶುರುವಾಗುತ್ತೆ ಅಂತ ಒಂದು ಪ್ರೋಮೋ ಕೂಡ ಇಷ್ಟು ಬೇಗ ಕಲರ್ಸ್ ಕನ್ನಡದವರು ಹೊರಡಿಸಿದ್ದಾರೆ. ಇನ್ನು ಪ್ರೋಮೋ ನೋಡಿಲ್ಲ ಡೋಂಟ್ ವರಿ, ಕಲರ್ಸ್ ಕನ್ನಡದ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಷ್ಟೇ ಅಲ್ಲ, ಕಲರ್ಸ್ ಕನ್ನಡದ ಮೇನ್ ವಾಹಿನಿಯಲ್ಲೂ ಕೂಡ ನಿಮಗೆ ಪ್ರೋಮೋ ಸಿಗುತ್ತೆ. ಹೋಗಿ ಒಮ್ಮೆ ನೋಡ್ಕೊಳ್ಳಿ. ಪ್ರತಿ ವರ್ಷ ಬಿಗ್ ಬಾಸ್ ಶೋ ಸೆಪ್ಟೆಂಬರ್ನಲ್ಲಿ ಶುರು ಆಗ್ತಾ ಇತ್ತು. ಆದರೆ ಬಿಗ್ ಬಾಸ್ ಸೀಸನ್ 13 ಆದಷ್ಟು ಬೇಗನೆ ಕಣ್ಣೆದುರಿಗೆ ಬರ್ತಾ ಇದೆ. ಯಾಕಂದರೆ ಈ ಒಂದು ಸೀಸನ್ 13ರ ಪ್ರೋಮೋ ಕೆಳಗಡೆ ವಾಹಿನಿಯವರು ಒಂದು ಕ್ಯಾಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತಂದರೆ, ಈ ವರ್ಷ ಬೇಗನೆ ಬಿಗ್ ಬಾಸ್ ಶುರು ಆಗಲಿದೆ ವಿತ್ ಸಮಥಿಂಗ್ ಸ್ಪೆಷಲ್ ಅಂತ ಟೈಟಲನ್ನು ಕೂಡ ಇಟ್ಟಿದ್ದಾರೆ. ಪ್ರೋಮೋದಲ್ಲಿ ಏನು ಅಂದರೆ, ಪ್ರತಿ ವರ್ಷ ಒಂದಾದ ನಂತರ ಒಂದು ಬಿಗ್ ಬಾಸ್ ಶೋನ ಪ್ರೋಮೋ ನೋಡಿದರೆ ಯಾವಾಗ ಶುರುವಾಗುತ್ತಪ್ಪ ಎಂಬ ಕುತೂಹಲನ ಕಲರ್ಸ್ ಕನ್ನಡದವರು ಕೊಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಪ್ರೋಮೋ ನೋಡಿದರೆ ಗೊತ್ತಾಗುತ್ತೆ ಶೋ ಭರ್ಜರಿಯಾಗಿ ಶುರುವಾಗಲಿದೆ ಅಂತ. ಒಂದು ಸೆಂಟ್ರಲ್ ಝೋನ್ನ ಎಲ್ಲ ಸ್ಪರ್ಧಿಗಳು ಬಂದು ನಿಂತು ನೋಡಿದಂತೆ ಕಾಣಿಸ್ತೆ. ಸ್ಪರ್ಧಿಗಳ ಲುಕ್ ಫುಲ್ ಗೋಲ್ಡನ್ ಆಗಿದೆ. ನಡುವೆ ಸೀಸನ್ 13 ಅಂತ ಹಾಕಿ ಸುತ್ತ ಸ್ಪರ್ಧಿಗಳನ್ನ ನಿಲ್ಲಿಸಲಾಗಿದೆ. ಒಬ್ಬನೇ ಒಬ್ಬ ವ್ಯಕ್ತಿಗಾಗಿ ಎಲ್ಲ ಸ್ಪರ್ಧಿಗಳು ಕಾಯ್ತಾ ಇದ್ದಾರೆ ಅನ್ನೋ ಹಾಗೆ ಶೋನ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಪ್ರೋಮೋ ಕೂಡ ಬಿಡುಗಡೆ ಮಾಡಲಾಗಿದೆ. ಏನಪ್ಪ ಅಂದರೆ, ಕೈ ತಟ್ಟಿ ಹುರಿದುಂಬಿಸಿದ್ದು ಸಾಕು, ತೊಡೆ ತಟ್ಟಿ ಅಖಾಡಕ್ಕೆ ಇಳಿಯುವ ಸಮಯ ಬಂದಿದೆ ಅಂತ. ಹೌದು, ಈ ಬಾರಿ ಜನಸಾಮಾನ್ಯರಿಗೂ ಬಿಗ್ ಬಾಸ್ ಕನ್ನಡದವರು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಸೆಲೆಬ್ರಿಟಿಗಳು ಇರ್ತಿದ್ದ ಬಿಗ್ ಬಾಸ್ ವೇದಿಕೆಯಲ್ಲಿ ಜನಸಾಮಾನ್ಯರು ಸೆಲೆಬ್ರಿಟಿ ಆಗೋಕ್ಕೆ ಅವಕಾಶವನ್ನು ಕಲರ್ಸ್ ಕನ್ನಡ ನೀಡಿದೆ. ಕಲರ್ಸ್ ಕನ್ನಡ ನೀಡಿದ ವಾಟ್ಸಪ್ಗೆ ನೀವು ಯಾಕೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಹೋಗೋಕ್ಕೆ ಎಲಿಜಿಬಲ್ ಅಂತ ವಿಡಿಯೋನ ಮಾಡಿ ಹಾಕಿದರೆ ಸಾಕು, ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ 13ರ ಶೋಗೆ ಕರೆಸಿಕೊಳ್ತಾರೆ. ಇಂಟ್ರೆಸ್ಟ್ ಇರೋರು ದಯಮಾಡಿ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. ಹೋಗಿ ವಿಡಿಯೋ ಹಾಕಿ ಆಡಿಷನ್ನ ಕೊಡಿ. ಸೆಲೆಕ್ಟ್ ಆಗಿದ್ರೆ ಆಗ್ಬೋದು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ತೆ.